ವಿದ್ಯಾರ್ಥಿಗಳೇ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಫಸ್ಟ್ ರೌಂಡ್ ರಿಯಲ್ ರಿಸಲ್ಟನ್ನು ಅನೌನ್ಸ್ ಮಾಡಿದೆ. ಬೋತ್ ಫಾರ್ UG NEET ಹಾಗೆ UG CET ವಿದ್ಯಾರ್ಥಿಗಳಿಗೆ. ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದಮೇಲೆ ಏನೇನು ಮಾಡಬೇಕು, ವಾಟ್ ಆರ್ ದಿ ಪ್ರೊಸೀಜರ್ಸ್ ಆಫ್ಟರ್ ದ ಸೀಟ್ ಅಲಾಟ್ಮೆಂಟ್, ಅದ್ರ ಬಗ್ಗೆ ಶೆಡ್ಯೂಲ್ನ ರಿಲೀಸ್ ಮಾಡಿದೆ. ಆ ಶೆಡ್ಯೂಲ್ ಈ ರೀತಿ ಇದೆ. ಈಗ ನಾನು ಫಸ್ಟು ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ನ ವಿದ್ಯಾರ್ಥಿಗಳಿಗೆ ಶೆಡ್ಯೂಲ್ನ ಹೇಳ್ತೀನಿ. ಅದಾದಮೇಲೆ ನೆಕ್ಸ್ಟು KCET ವಿದ್ಯಾರ್ಥಿಗಳಿಗೆ ಶೆಡ್ಯೂಲ್ ಬಗ್ಗೆ ಮಾಹಿತಿ ಕೊಡೋಣ. ಈಗ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗಿದೆ. ಸೀಟು ನಿಮಗೆ ಸಿಕ್ಕಿದೆ. ನಿಮಗೆ ಸಿಕ್ಕಿರೋ ಸೀಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದರೆ ನೀವು ಚಾಯ್ಸ್ 1ನ ಸೆಲೆಕ್ಟ್ ಮಾಡ್ಕೋಬೇಕು. ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಪ್ರಕ್ರಿಯೆ ಇಲ್ಲಿಗೆ ಮುಗಿಯುತ್ತೆ. ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಲೇಬೇಕು, ಕಂಪಲ್ಸರಿ. ಸಪೋಸ್ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ನೆಕ್ಸ್ಟ್ ರೌಂಡ್ಗೆ ಫರ್ದರ್ ಭಾಗವಹಿಸ್ಬೋದು. ಈಗ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟು ಇರುತ್ತೆ, ಹೋಲ್ಡ್ ಆಗಿರುತ್ತೆ. ಸೆಕೆಂಡ್ ರೌಂಡ್ನಲ್ಲಿ ಇದಕ್ಕಿಂತ ಬೆಸ್ಟ್ ಕಾಲೇಜ್ ಸಿಕ್ಕಿದ್ರೆ ನೀವು ಅಡ್ಮಿಷನ್ ಆಗ್ಬೋದು. ಇಲ್ಲ ಅಂದರೆ ಫಸ್ಟ್ ರೌಂಡಲ್ಲಿ ಈಗ ಸಿಕ್ಕಿರೋ ಸೀಟ್ಗೆ ಅಡ್ಮಿಷನ್ ಆಗಬೇಕಾಗುತ್ತೆ. ದೇರ್ ಆರ್ 4 ಚಾಯ್ಸಸ್ ಆರ್ ದೇರ್. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಈ ಚಾಯ್ಸಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗಸ್ಟ್ 31 ಬೆಳಗ್ಗೆ 11 ಗಂಟೆಯಿಂದ ಸೆಪ್ಟೆಂಬರ್ 3 ರಾತ್ರಿ 11:59 ನಿಯರ್ಲಿ 12 ಗಂಟೆವರೆಗೂ ಅವಕಾಶ ಇದೆ ಚಾಯ್ಸಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಚಾಯ್ಸ್ 1 ಮತ್ತು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಂತಹ ವಿದ್ಯಾರ್ಥಿಗಳು ಫೀಸನ್ನು ಪೇ ಮಾಡಬೇಕು. ಆಗಸ್ಟ್ 31 ಮಧ್ಯಾಹ್ನ 1 ಗಂಟೆಯಿಂದ 4/9/24 ಅಂದರೆ ಸೆಪ್ಟೆಂಬರ್ 4 ಸಂಜೆ 4 ಗಂಟೆವರೆಗೂ ಫೀಸನ್ನು ನೀವು ಪೇ ಮಾಡಬಹುದು. ಒರಿಜಿನಲ್ ಡಾಕ್ಯುಮೆಂಟ್ಸ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. KA ಬೆಂಗಳೂರು ಇನ್ ಪರ್ಸನ್ ಅಂದರೆ ಖುದ್ದಾಗಿ ಡಾಕ್ಯುಮೆಂಟ್ಸ್ನ ಪ್ರೊಡ್ಯೂಸ್ ಮಾಡಬೇಕು. ಅಲಾಂಗ್ ವಿತ್ 2 ಅಟೆಸ್ಟೆಡ್ ಸೆಟ್ ಆಫ್ ಫೋಟೋ ಕಾಪೀಸ್. ಒರಿಜಿನಲ್ ಡಾಕ್ಯುಮೆಂಟ್ಸು ಜೊತೆಗೆ ಅಟೆಸ್ಟೆಡ್ ಮಾಡಿಸಿರೋ 2 ಸೆಟ್ಟನ್ನು ಖುದ್ದಾಗಿ ಹೋಗಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ಫೀಸನ್ನು ಪೇ ಮಾಡಿರೋ ವಿದ್ಯಾರ್ಥಿಗಳಿಗೆ. ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡ ವಿದ್ಯಾರ್ಥಿಗಳು ಮಾತ್ರ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಬೇಕು. ಸೆಪ್ಟೆಂಬರ್ 2ನೇ ತಾರೀಕಿಂದ ಸೆಪ್ಟೆಂಬರ್ 5ನೇ ತಾರೀಕು ಒಳಗಡೆ ನೀವು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಬೇಕು. ಅದಾದಮೇಲೆ ಡೌನ್ಲೋಡ್ ಮಾಡಿಕೊಂಡು ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ಮೀನ್ಸ್ ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಲಾಸ್ಟ್ ಡೇಟ್ ಸೆಪ್ಟೆಂಬರ್ 5 ಬಿಫೋರ್ 5:30 PM ಸಂಜೆ 5:15 ಒಳಗಡೆ ನೀವು ಅಡ್ಮಿಷನ್ ಆಗಬೇಕು. ಲಾಸ್ಟ್ ಡೇಟ್ ತನಕ ಕಾಯ್ತಾ ಕುತ್ಕೊಬೇಡಿ, ಬೇಗನೆ ಹೋಗಿ ಅಡ್ಮಿಷನ್ ಆಗಿ. ಇನ್ನು KCET ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗಿದೆ, ನಿಮಗೆ ಸೀಟ್ ಅಲಾಟ್ ಆಗಿದೆ. ಅಂತಹ ವಿದ್ಯಾರ್ಥಿಗಳು ಈಗ ನೀವು ಚಾಯ್ಸಸ್ನ ಸೆಲೆಕ್ಟ್ ಮಾಡ್ಕೊಬೇಕು. ಚಾಯ್ಸಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗಸ್ಟ್ 31 ಬೆಳಗ್ಗೆ 11 ಗಂಟೆಯಿಂದ ಸೆಪ್ಟೆಂಬರ್ 3 ರಾತ್ರಿ 11:59ವರೆಗೂ ಅವಕಾಶ ಇದೆ. ಚಾಯ್ಸಸ್ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡ ವಿದ್ಯಾರ್ಥಿಗಳು ಮಾತ್ರ ನೀವು ಫೀಸನ್ನು ಪೇ ಮಾಡಬೇಕು. ಫೀಸನ್ನು ಪೇ ಮಾಡೋದು ಯಾವತ್ತು ಅಂದರೆ ಆಗಸ್ಟ್ 31 ಮಧ್ಯಾಹ್ನ 1 ಗಂಟೆಯಿಂದ ಸೆಪ್ಟೆಂಬರ್ 4 ಸಂಜೆ 4 ಗಂಟೆವರೆಗೂ ನೀವು ಫೀಸನ್ನು ಪೇ ಮಾಡಬೇಕು. ಲಾಸ್ಟ್ ಡೇಟ್ ತನಕ ಕಾಯಬೇಡಿ. ನೀವು 31 ಆಗಸ್ಟ್ ಅಥವಾ ಸೆಪ್ಟೆಂಬರ್ 1 ಫೀಸನ್ನು ಪೇ ಮಾಡಿಬಿಡಿ. ಅದಕ್ಕೆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಬೇಕು. ಆ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವಾಗ ಡೇಟು ಅಂದರೆ 31 ಆಗಸ್ಟಿಂದ ಸೆಪ್ಟೆಂಬರ್ 5ನೇ ತಾರೀಕು ಒಳಗಡೆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಬೇಕು. ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ಫೀಸನ್ನು ಪೇ ಮಾಡಿರೋ ವಿದ್ಯಾರ್ಥಿಗಳು ಮಾತ್ರ. ಇದಾದಮೇಲೆ ನೆಕ್ಸ್ಟ್ ಅಡ್ಮಿಷನ್ ಆಗಬೇಕಾಗುತ್ತೆ ಕಾಲೇಜಿಗೆ. ಸೆಪ್ಟೆಂಬರ್ 5 ಸಂಜೆ 5:15 ಒಳಗಡೆ ನೀವು ಅಡ್ಮಿಷನ್ ಆಗಬೇಕು. ಕಾಲೇಜಿಗೆ ಖುದ್ದಾಗಿ ಹೋಗಿ ಅಡ್ಮಿಷನ್ ಆಗಬೇಕು. KCET ಸ್ಟೂಡೆಂಟ್ಸ್ಗಳು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ಫೀಸನ್ನು ಪೇ ಮಾಡೋ ಹಾಗಿಲ್ಲ.